ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಚೀನಾದಿಂದ ಭಯಾನಕ ಕೆಲಸ. ಹಿಂದೂ ಮಹಾಸಾಗರವೇ ಮೇನ್ ಟಾರ್ಗೆಟ್. ರೆಡಿ ಆಗ್ತಾ ಇದೆ ಮಹಾರಾಕ್ಷಸ. ನಮಸ್ಕಾರ ಸ್ನೇಹಿತರೆ, ಜಗತ್ತಿನ ಸೂಪರ್ ಪವರ್ ಪಟ್ಟಕ್ಕೆ ಪೈಪೋಟಿಗೆ ಬಿದ್ದಿರೋ ಡ್ರ್ಯಾಗನ್ ಚೀನಾ ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದೆ. ಭಾರತ ಹಾಗೂ ಅಮೆರಿಕವನ್ನ ಟಾರ್ಗೆಟ್ ಮಾಡಿಕೊಂಡು ಹೊಸ ರಕ್ಕಸ ಆಯುಧವನ್ನ ರೆಡಿ ಮಾಡ್ತಾ ಇದೆ. ನ್ಯೂಕ್ಲಿಯರ್ ದಾಳಿ ಮಾಡಬಲ್ಲ ತೇಲುವ ಸೇನಾ ತುಕಡಿಯನ್ನು ತಯಾರು ಮಾಡ್ತಾ ಇದೆ. ಈ ಕುರಿತು ಸ್ಯಾಟಲೈಟ್ ಇಮೇಜಸ್ ಲಭ್ಯವಾಗಿದ್ದು ಜಾಗತಿಕ ರಕ್ಷಣಾ ಲೋಕದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಇದು ಭಾರತದ ವಿರುದ್ಧ ಚೀನಾಗೆ ದೊಡ್ಡ ಶಕ್ತಿಯನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲ, ಅಮೆರಿಕದ ಆ ಘಾತುಕ ನೌಕೆಗಳಿಗೂ ಇದು ಪ್ರತಿಸ್ಪರ್ಧಿಯಾಗಿ ನಿಲ್ಲುತ್ತೆ. ಹಾಗಿದ್ರೆ ಚೀನಾ ಕೈ ಹಾಕಿರೋ ಈ ಹೊಸ ಆಯುಧ ಯಾವುದು? ಇದರ ವಿಶೇಷತೆ ಏನು? ಚೀನಾ ನೌಕಾಶಕ್ತಿಗೆ ಇದು ಯಾವ ರೀತಿ ಗೇಮ್ ಚೇಂಜರ್ ಆಗುತ್ತೆ? ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಮಗೇನು ಪಾಠ ಭಾರತಕ್ಕೆ, ಅದನ್ನು ಕೂಡ ನೋಡೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ಅದಕ್ಕೂ ಮುನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ಪ್ರೀತಿಯ ಮನವಿ ಏನು ಅಂದರೆ, ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋ ರಿಕ್ವೆಸ್ಟ್. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಚೀನಾದಿಂದ 4ನೇ ಏರ್ಕ್ರಾಫ್ಟ್ ಕ್ಯಾರಿಯರ್. ಭಾರತ ಅಮೆರಿಕವೇ ಟಾರ್ಗೆಟ್. ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಚೀನಾ ತನ್ನ ನೌಕಾಪಡೆಯನ್ನು ಸ್ಟ್ರಾಂಗ್ ಮಾಡೋಕೆ ದಶಕಗಳಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದೆ. ಭಾರತ ಮತ್ತು ಅಮೆರಿಕ ವಿರುದ್ಧ ನಿಲ್ಲೋಕೆ, ಅದರಲ್ಲೂ ಅಮೆರಿಕನ್ ನೌಕಾಪಡೆಯನ್ನು ಮ್ಯಾಚ್ ಮಾಡೋಕೆ, ಸರಿಗಟ್ಟೋಕೆ ಅಥವಾ ಅವರನ್ನು ಮೀರಿ ಮುಂದಕ್ಕೆ ಹೋಗೋಕೆ ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ ಚೀನಿಯರು. ನೌಕಾಪಡೆಗೆ ಬೇಕಾದ ಆಯುಧಗಳನ್ನು ರಾಶಿ ಹಾಕೊಳ್ತಿದ್ದಾರೆ. ಇದೇ ಪ್ರಯತ್ನದಲ್ಲಿ ಈಗ ಚೀನಾ ಗುಟ್ಟಾಗಿ ತನ್ನ 4ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿರ್ಮಾಣ ಮಾಡ್ತಾ ಇದೆ. ಇದನ್ನು ಖುದ್ದು ಚೀನಿ ಮಾಧ್ಯಮ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಅಲ್ಲದೆ ಚೀನಾ 4ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಟೈಪ್ 004 ಅಂತ ಕರೆದು ನಿರ್ಮಾಣ ಮಾಡ್ತಿರೋದಕ್ಕೆ ಸಾಕ್ಷ್ಯ ಕೂಡ ಸಿಕ್ಕಿದೆ. ಸ್ಯಾಟಲೈಟ್ ಇಮೇಜಸ್ ಬಂದಿದೆ. ಹಡಗು ಕಟ್ಟೆದು ಚೀನಾದ ಲೈನಿಂಗ್ ಪ್ರಾಂತ್ಯದ ಡೆಲಿಯನ್ ಶಿಪ್ ಯಾರ್ಡ್ನಲ್ಲಿ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಕಟ್ತಾ ಇದ್ದಾರೆ. ಚೀನಾದ ಈ ಹೊಸ ಏರ್ಕ್ರಾಫ್ಟ್ ಕ್ಯಾರಿಯರ್ ಸಾಮರ್ಥ್ಯದ ಬಗ್ಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಆದರೆ ಕೆಲ ಚೀನಿ ಮೂಲಗಳ ಪ್ರಕಾರ ಇದನ್ನು ಅಮೆರಿಕದ ಸೂಪರ್ ಕ್ಯಾರಿಯರ್ಸ್ಗೆ ಕಂಪೇರ್ ಮಾಡಲಾಗ್ತಾ ಇದೆ. 70,000 ಟನ್ಗೂ ಅಧಿಕ ಸಾಮರ್ಥ್ಯದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿಗೆ ಸೂಪರ್ ಕ್ಯಾರಿಯರ್ಸ್ ಅಂತ ಕರೆಯಲಾಗುತ್ತೆ. ಇವುಗಳಿಗೆ ಅಪಾರ ಪ್ರಮಾಣದ ಶಕ್ತಿ ಇರುತ್ತೆ. ಚೀನಾದ ಟೈಪ್ 004 ಏರ್ಕ್ರಾಫ್ಟ್ ಕ್ಯಾರಿಯರ್ ಅಮೆರಿಕದ ಜೆರಾಲ್ಡ್ ಆರ್ ಫೋರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ನಷ್ಟು ಅಂದರೆ 320ರಿಂದ 330 ಮೀಟರ್ ಉದ್ದ ಇರುತ್ತೆ ಅಂತ ಹೇಳಲಾಗ್ತಿದೆ. ಇದರಲ್ಲಿ ಒಂದೇ ಬಾರಿಗೆ ಸುಮಾರು 90ಕ್ಕೂ ಅಧಿಕ ಯುದ್ಧ ವಿಮಾನಗಳನ್ನು ಸಾಗಾಟ ಮಾಡ್ಬೋದು. ಇದರಲ್ಲಿ J-15, J-35 ಸ್ಟೆಲ್ತ್ ಫೈಟರ್ ಜೆಟ್, KJ-600 ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಏರ್ಕ್ರಾಫ್ಟ್, HZ-20 ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಹೆಲಿಕಾಪ್ಟರ್ಸ್ ಮತ್ತು GJ-21 ನಂತಹ ಅಟ್ಯಾಕಿಂಗ್ ಡ್ರೋನ್ಗಳನ್ನು ಕೂಡ ಸಾಗಿಸುವ ಸಾಮರ್ಥ್ಯ ಇರುತ್ತೆ. ಅಲ್ಲದೆ ಇದು ಜೆರಾಲ್ಡ್ ಆರ್ ಫೋರ್ಡ್ ನೌಕೆಗಿಂತ ಸ್ವಲ್ಪ ಅಗಲ, ಅಂದರೆ 83 ಮೀಟರ್ ಅಗಲ ಇದೆ ಜಾಸ್ತಿ. ಒಂದೇ ಬಾರಿಗೆ 1.10 ಲಕ್ಷದಿಂದ 1.20 ಲಕ್ಷ ಟನ್ವರೆಗಿನ ತೂಕವನ್ನು ಹೊತ್ತು ಸಾಗೋ ಸಾಮರ್ಥ್ಯ ಹೊಂದಿದೆ. ಅಂದರೆ ಅಮೆರಿಕದ ಜೆರಾಲ್ಡ್ ಆರ್ ಫೋರ್ಡ್ ನೌಕೆ 1 ಲಕ್ಷ ಟನ್ ತೂಕ ಹೊತ್ತರೆ ಇದು ಅದಕ್ಕಿಂತಲೂ ಶಕ್ತಿಶಾಲಿ. ಹಾಗೆ ಇದು ನ್ಯೂಕ್ಲಿಯರ್ ಪ್ರೊಪಲ್ಷನ್ ಸಿಸ್ಟಮ್ ಅನ್ನು ಹೊಂದಿರುತ್ತೆ. ಗಮನಿಸಬೇಕಾದ ಅಂಶ ಅಂದರೆ ಚೀನಾ ಬಳಿ ಆಲ್ರೆಡಿ ಇರೋ 3 ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲೂ ಕೂಡ ಈ ಅಡ್ವಾನ್ಸ್ಡ್ ಫೀಚರ್ಸ್ ಇಲ್ಲ. ಈ ಸಿಸ್ಟಮ್ ಇರೋ ಏರ್ಕ್ರಾಫ್ಟ್ಗಳು ತಮಗೆ ಬೇಕಾದ ಇಂಧನವನ್ನು ನ್ಯೂಕ್ಲಿಯರ್ ರಿಯಾಕ್ಷನ್ ಮೂಲಕ, ಚೈನ್ ರಿಯಾಕ್ಷನ್ ಮೂಲಕ ಪಡ್ಕೊಳ್ತವೆ. ಅಂದರೆ ಎಂಡ್ಲೆಸ್ ಆಗಿ ಎಷ್ಟು ವರ್ಷಗಳ ಕಾಲ ಬೇಕಾದರೂ ಸುದೀರ್ಘವಾಗಿ ಭೂಮಿಯ ಸಮುದ್ರದಲ್ಲಿ ತಿರುಗಾಡ್ತಿರೋ ಸಾಮರ್ಥ್ಯ ಇರುತ್ತೆ ಇವಕ್ಕೆ. ಯಾಕಂದ್ರೆ ನ್ಯೂಕ್ಲಿಯರ್ ಇಂಧನ. ಇದಕ್ಕಾಗಿ ನೌಕೆಯಲ್ಲಿ ಪುಟ್ಟ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನೇ ಹಾಕಿರ್ತಾರೆ. ಜಗತ್ತಲ್ಲಿ ಈ ರೀತಿಯ 12 ಕ್ಯಾರಿಯರ್ಗಳಿದೆ. ಇದರಲ್ಲಿ 11 ಅಮೆರಿಕ ಬಳಿ ಇದ್ರೆ ಒಂದನ್ನು ಫ್ರಾನ್ಸ್ ಆಪರೇಟ್ ಮಾಡ್ತಿದೆ. ಸೊ ಅದೇ ಥರದ ತಾಕತ್ತನ್ನು ಚೀನಾ ಕೂಡ ಹೊಂದೋಕೆ ಹೊರಟಿದೆ. ಹಾಗೆ ಇದರಲ್ಲಿ ಅಣು ದಾಳಿ ಮಾಡೋ ಫೈಟರ್ ಜೆಟ್ಗಳು ಮತ್ತು ಮಿಸೈಲ್ಗಳನ್ನು ಕೂಡ ಕ್ಯಾರಿ ಮಾಡೋ ಸಾಮರ್ಥ್ಯ ಇರುತ್ತೆ. ಅಲ್ಲದೆ ಕ್ಯಾಟೋಬಾರ್ ಅಂದರೆ ಕ್ಯಾಟಪಲ್ಟ್ ಅಸಿಸ್ಟೆಡ್ ಟೇಕ್ ಆಫ್ ಬಟ್ ಅರೆಸ್ಟೆಡ್ ರಿಕವರಿ ಫೀಚರ್ ಇರುತ್ತೆ. ಇದರ ಸಹಾಯದಿಂದ ಹೆವಿ ಏರ್ಕ್ರಾಫ್ಟ್ಗಳನ್ನು ಕೂಡ ಲಾಂಚ್ ಮತ್ತು ಲ್ಯಾಂಡಿಂಗ್ ಮಾಡ್ಬೋದು. ಇದರಲ್ಲಿ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗುವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಬಳಸಿ ಮುಂದಕ್ಕೆ ತಳ್ಳಿ ಹಾರುವಂತೆ ಮಾಡಲಾಗುತ್ತೆ. ಇದರಿಂದ ದೊಡ್ಡ ರನ್ವೇಯಲ್ಲಿ ಇವರು ಕೂಡ ಚೆನ್ನಾಗಿ ಪುಷ್ ಸಿಗುತ್ತೆ ಹಾರಬೇಕಾದ್ರೆ. ಲ್ಯಾಂಡ್ ಆಗುವಾಗ ಕೇಬಲ್ಗಳ ಸಹಾಯದಿಂದ ಯುದ್ಧ ವಿಮಾನಗಳನ್ನು ಕ್ಯಾಚ್ ಹಾಕೊಂಡು ಕಬಡ್ಡಿ ಆಡಿ ಹಿಡಿಯಲಾಗುತ್ತೆ. ಇಷ್ಟೆಲ್ಲ
ಇರೋ ವಿಮಾನ ವಾಹಕ ಯುದ್ಧ ನೌಕೆಯನ್ನ ಚೀನಾ ತಯಾರು ಮಾಡ್ತಿದೆ ಅಂತ ಚೀನಾ ಸರ್ಕಾರಿ ನಿಯಂತ್ರಣದ ಮಾಧ್ಯಮವೇ ವರದಿ ಪ್ರಕಟಿಸಿದೆ. ಇದೇ ಈಗ ರಕ್ಷಣಾ ಲೋಕದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಚೀನಾದ ಶತ್ರುಗಳಿಗೆ ಅಂದ್ರೆ ಭಾರತ ಮತ್ತು ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ಗಳು ಇದನ್ನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 9 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಯಾಕಂದ್ರೆ ಸ್ನೇಹಿತರೆ, ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನೋದು ಯುದ್ಧದಲ್ಲಿ ತುಂಬಾ ಇಂಪಾರ್ಟೆಂಟ್. ಯುದ್ಧದ ಗತಿಯನ್ನೇ ಇವು ಚೇಂಜ್ ಮಾಡಿಬಿಡ್ತವೆ. ಇಡೀ ಸೇನೆ ಒಟ್ಟಿಗೆ ನೀರ ಮೇಲೆ ಮೂವ್ ಆದಂಗಿರುತ್ತೆ, ತೇಲುವ ನೌಕಾಪಡೆ ತುಕಡಿ ಥರ. ಇನ್ನು ಚೀನಾ ವಿಚಾರಕ್ಕೆ ಬರೋದಾದರೆ, ಇಂಡೋ ಪ್ಯಾಸಿಫಿಕ್ ಮತ್ತು ಹಿಂದೂ ಮಹಾಸಾಗರ ಭಾಗದಲ್ಲಿ ತನ್ನ ನೌಕಾಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋಕೆ ಮೊದಲಿಂದಲೂ ಇವರು ಪ್ರಯತ್ನ ಮಾಡ್ತಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿ ಇವತ್ತಿಗೂ ದೊಡ್ಡ ಷಡ್ಯಂತ್ರ ಮಾಡ್ತಿದ್ದಾರೆ. ಮಾಲ್ಡೀವ್ಸ್, ಲಂಕಾ, ಇನ್ನಿತರ ಆಫ್ರಿಕನ್ ರಾಷ್ಟ್ರಗಳೊಂದಿಗೂ ಸಂಬಂಧ ಚೆನ್ನಾಗಿ ಮಾಡಿಕೊಂಡು ಇಲ್ಲಿ ಪ್ರಭಾವ ಬೀರ್ತಾ ಇದ್ದಾರೆ. ಇಲ್ಲೆಲ್ಲ ಭಾರತವೇ ಚೀನಾಗೆ ಮೇನ್ ಟಾರ್ಗೆಟ್. ಹಾಗೆ ಪ್ಯಾಸಿಫಿಕ್ ಸಾಗರ ಮತ್ತು ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಮೆರಿಕವನ್ನ ಗುರಿಯಾಗಿಸಿ ಬಲವರ್ಧನೆ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ನಿಂದ ಅದು ಏನಾಗುತ್ತೆ ಅಂತ ಮೇಲ್ನೋಟ ಕಾಣಿಸ್ಬೋದು. ಆದರೆ ಸ್ನೇಹಿತರೆ, ಇವು ಕೇವಲ ತೇಲುವ ನೌಕಾಪಡೆ ಮಾತ್ರನೂ ಅಲ್ಲ, ನೌಕಾಪಡೆ ಮತ್ತು ಒಂದು ಏರ್ಫೋರ್ಸ್ ತುಕಡಿ ಕೂಡ ಇರುತ್ತೆ ಅಂತ ಅನ್ಕೊಳ್ಳಿ. ನೀವು ಒಂದು ಮಿಸೈಲ್ ರೆಜಿಮೆಂಟ್ ಕೂಡ ಇರುತ್ತೆ ಅಂತ ಅನ್ಕೊಳ್ಳಿ. ಅಷ್ಟು ತಾಕತ್ತಿರುತ್ತೆ ಇವುಗಳಿಗೆ. ಎಲ್ಲವೂ ಇರುತ್ತೆ ಇದರಲ್ಲಿ. ದೇಶದ ಸೇನಾ ಶಕ್ತಿಯ ಸಂಕೇತ ಇದು. ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಆಯುಧಗಳು, ಯುದ್ಧ ವಿಮಾನ, ಸೈನಿಕರನ್ನು ಹೊತ್ಕೊಂಡು ತೇಲ್ತಾ ಹೋಗ್ಬಿಡ್ತವೆ. ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಹತ್ತಿರ ಬರ್ತಿವೆ ಅಂದರೆ ಒಂದು ದೊಡ್ಡ ಸೇನಾ ಪಡೆನೇ ನುಗ್ಗಿ ಬರ್ತಾ ಇದೆ ಅಂತ ಅರ್ಥ. ಹಾಗೆ ಅವು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಹಬ್ ರೀತಿಯೂ ಕೆಲಸ ಮಾಡ್ತವೆ. ಹೀಗಾಗಿನೇ ಇವುಗಳನ್ನು ಕಂಡ್ರೆ ಶತ್ರುಗಳಿಗೆ ಸಿಕ್ಕಾಪಟ್ಟೆ ಭಯ. ಇವು ದಾಳಿ ಮಾಡಿ ಹೊಡೆಯೋದು ಮಾತ್ರ ಅಲ್ಲ, ನೀರಲ್ಲಿದೆ ದೊಡ್ಡ ಆಸ್ತಿ ಶತ್ರುದು ಮುಳುಗ್ಸೋಣ ಅಂತ ಹತ್ತಿರ ಹೋಗೋಕ್ಕೂ ಆಗೋದಿಲ್ಲ. ಸೆಲ್ಫ್ ಡಿಫೆನ್ಸ್ಗೆ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ಥರ ಇನ್ನು 10 ಸಣ್ಣ ಪುಟ್ಟ ನೌಕೆಗಳು, ಡಿಸ್ಟ್ರಾಯರ್ಗಳು, ಫ್ರಿಗೇಟ್ಗಳ ಒಂದು ಸಮೂಹದ ಜೊತೆಗೆ ಮಧ್ಯದಲ್ಲಿ ಇರುತ್ತೆ ರಾಜಂತರ. ಇದರ ಹತ್ರ ಹೋಗೋಕ್ಕೂ ಕೂಡ ತುಂಬ ಕಷ್ಟ ಇರುತ್ತೆ. ನೀವೊಂದು ರಾಷ್ಟ್ರದ ರಾಜಧಾನಿ ಹೊಡೆಯೋ ತಾಕತ್ತಿದೆಯೇ ನಿಮಗೆ? ಹಾಗಿದ್ರೆ ನೀವು ಅವರ ಏರ್ಕ್ರಾಫ್ಟ್ ಕ್ಯಾರಿಯರ್ಗೂ ಕೂಡ ಹೊಡಿಬೋದು. ಇಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ಒಂದು ರಾಜಧಾನಿಗೆ ಯಾವ ಲೆವೆಲ್ನ ಪ್ರೊಟೆಕ್ಷನ್ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಪ್ರೊಟೆಕ್ಷನ್ ಹಂಗೆ ನೋಡೋಕೆ ಹೋದ್ರೆ ಒಂದು ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಕೊಟ್ಟು ಅದರ ಸುತ್ತಮುತ್ತ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ನ ಇತರ ನೌಕೆಗಳು ಒಟ್ಟಿಗೆ ಸಾಕ್ತಾ ಇರ್ತವೆ. ನಿಮಗೆ ಇತ್ತೀಚಿನ ನೆನಪಿರ್ಬೋದು ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನಮ್ಮ ನೌಕಾಪಡೆ ಆಪರೇಷನ್ ಸಿಂಧೂರ್ ನಡೆಸಬೇಕಾದ್ರೆ, ಏರ್ಫೋರ್ಸ್ ಆರ್ಮಿಯವ್ರು ಕಾರ್ಯಾಚರಣೆ ಮಾಡಬೇಕಾದ್ರೆ ಪಾಕಿಸ್ತಾನದ ಎದೆ ಮೇಲೆ ಒಂದು ದೊಡ್ಡ ಚಪ್ಪಡಿ ಕಲ್ಲಿಟ್ಟಿರೋ ಭಾರವನ್ನು, ಆ ಫೀಲಿಂಗನ್ನು ಅವ್ರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೌಕಾಪಡೆ ಮುಂದಕ್ಕೆ ಹೋಗಿ ಹಿಂಗೆ ನಿಂತ್ಕೊಂಡಿತ್ತಷ್ಟೇ ಅರಬ್ಬಿ ಸಮುದ್ರದಲ್ಲಿ. ಪಾಕಿಸ್ತಾನ ಗಾಬರಿ, ಫುಲ್ ಗ್ರ್ಯಾಂಡ್ ಗಾಬರಿ ಆಗಿತ್ತು. ಪಾಕಿಸ್ತಾನ ತನ್ನ ನೌಕೆಗಳನ್ನೆಲ್ಲ ಹೊತ್ಕೊಂಡು ಹೋಗಿ ದೂರದ ಗ್ವಾದರ್ ಪೋರ್ಟ್ನಲ್ಲಿ ನಾಗರಿಕ ನೌಕೆಗಳ ನಡುವೆ ತೊಡಕ್ಕೆ ಕದ್ದಿಟ್ಟಿತ್ತು. ಪಾಕಿಸ್ತಾನ ಹೆದರ್ಕೊಂಡ್ಬಿಟ್ಟಿತ್ತು. ಪಾಕಿಸ್ತಾನಕ್ಕೆ ಉಸಿರಾಡೋಕ್ಕೂ ಕೂಡ ಆಂಗ್ಸೈಟಿ ಆಗ್ತಾ ಇತ್ತು ನೌಕಾಪಡೆ ನೋಡಿದಾಗ ಅರಬ್ಬಿ ಸಮುದ್ರದಲ್ಲಿ. ಕರಾಚಿ ಕತೆ ಏನಪ್ಪಾ ಅಂತ ನಮ್ಮ ವಿಕ್ರಾಂತ್ 1 ಮೀಟರ್ ಮುಂದೆ ಚಲಿಸ್ತಿದ್ದನ್ನು ನೋಡಿಕೊಂಡು ಅವರು ಅಯ್ಯೋ ಬಂತು ಅಂತ ಹೇಳಿ ಪಾಕ್ ಮಾಧ್ಯಮಗಳು ಗಾಬರಿ ಆಗ್ತಾ ಇದ್ವು. ಇಲ್ಲೇ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಆದರೆ ಭಾರತದ ಬಳಿ ಇಂತಹ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಮಾತ್ರ ಇರೋದು. ಅಫ್ಕೋರ್ಸ್ ನಮಗೆ ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ್ನಂತಹ ಮುಳುಗಿಸಲಾಗದ ನೌಕಾನೆಲೆಗಳಿದಾವಲ್ರಿ ಅಂತ ಕೆಲವರು ಹೇಳ್ತಾರೆ. ಆದರೆ ಜಗತ್ತಿನಾದ್ಯಂತ ಸಂಚಾರ ಮಾಡೋಕೆ ಆ ದ್ವೀಪಗಳು ಹೋಗ್ತಾವ ತೇಲ್ಕೊಂಡು? ಇಲ್ಲ. ಚೀನಾ ಹೇಗೆ ನಮ್ಮ ಮುಂದೆ ಬರೋಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದೆಯೋ, ನಾವು ಕೂಡ ಅವರ ಮುಂದೆ ಹೋಗಿ ನಿಂತ್ಕೊಳ್ಳೋಕೆ ತಾಕತ್ತನ್ನು ಗಳಿಸ್ಕೋಬೇಕು. ಅಲ್ಲದೆ ಭಾರತಕ್ಕೆ ಹಲವು ಕಾರಣಗಳಿಂದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಅವಶ್ಯಕತೆ ಇದೆ. ಮೊದಲನೇದಾಗಿ ವ್ಯಾಪಾರ. ಭಾರತ ವಿಶಾಲ ಕಡಲ ತೀರವನ್ನು ಹೊಂದಿರೋದ್ರ ಜೊತೆಗೆ ಹೆಚ್ಚಿನ ವ್ಯಾಪಾರವನ್ನು ಸಮುದ್ರದ ಮೂಲಕ ನಡೆಸುತ್ತೆ. ಹೀಗಾಗಿ ನಮ್ಮ ಬ್ಲೂ ವಾಟರ್ ನೇವಿಯ ತಾಕತ್ತನ್ನು ಇನ್ನಷ್ಟು ಜಾಸ್ತಿ ಮಾಡೋಕೆ ಇಂತಹ ನ್ಯೂಕ್ಲಿಯರ್ ಪ್ರೊಪೆಲ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಗಳಿಸ್ಕೊಳ್ಳೋದು ಮುಖ್ಯ. ಮಿಡಲ್ ಈಸ್ಟ್ನಿಂದ ಭಾರತ ದೊಡ್ಡ ಪ್ರಮಾಣದಲ್ಲಿ ತೈಲ ಖರೀದಿ ಹಾಗೂ ಇತರ ವ್ಯವಹಾರಗಳನ್ನು ಮಾಡುತ್ತೆ. ಈ ಭಾಗದಲ್ಲಿ ಹುತಿಗಳು ಮತ್ತು ಕಡಲ್ಗಳ್ಳರ ಹಾವಳಿ ಕೂಡ ಹೆಚ್ಚಾಗಿದೆ. ಈ ಕಾರಣಗಳಿಂದಲೂ ಕೂಡ ನೌಕಾಪಡೆ ಮೇಲೆ ಇನ್ವೆಸ್ಟ್ ಮಾಡೋದು ಅತ್ಯವಶ್ಯಕ. ಹಾಗೆ ಫ್ಯೂಚರ್ನಲ್ಲಿ ಆಮದು ರಫ್ತು ಜಾಸ್ತಿ ಮಾಡಬೇಕು ಅಂದರೆ, ಸುರಕ್ಷಿತ ಮಾರ್ಗಗಳನ್ನು ಒದಗಿಸಬೇಕು ಅಂದರೆ ನಾವು ಆ ಭಾಗದ ಸಾಗರದ ಮೇಲೆ ಕಂಟ್ರೋಲ್ ಹೊಂದಿರೋದು ತುಂಬ ಮುಖ್ಯ. ಇನ್ನು ಫ್ಯೂಚರ್ನಲ್ಲಿ ಭಾರತ ಸೂಪರ್ ಪವರ್ ಆಗಬೇಕು ಅಂತ ಕನಸು ಕಾಣ್ತಿರೋ ರಾಷ್ಟ್ರ. ಅದಕ್ಕೆ ಸಮುದ್ರದ ಮೇಲೂ ಕೂಡ ಪ್ರಭಾವ ಬೀರೋ ಸಾಮರ್ಥ್ಯ ಹೊಂದಿರೋದು ಇಂಪಾರ್ಟೆಂಟ್. ನಾವಿನ್ನು ಈ ರೀತಿ ಥಿಂಕ್ ಮಾಡೋದ್ರಲ್ಲಿದ್ದೀವಿ. 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಬಗ್ಗೆ ಇವಾಗ ಪ್ಲಾನಿಂಗ್ ಸ್ಟೇಜ್ನಲ್ಲಿದ್ದೀವಿ. ಆದರೆ ಚೀನಾ ಆಲ್ರೆಡಿ 4ನೇದು ನಿರ್ಮಾಣ ಮಾಡೋಕೆ, ಆ ಹಡಗನ್ನು ಕಟ್ಟೋಕ್ಕೂ ಕೂಡ ಕೆಲಸ ಶುರು ಮಾಡಿದೆ. 2 ಆಲ್ರೆಡಿ ಆಪರೇಷನಲ್ಲಿದೆ, 3ನೇದು ಆಲ್ಮೋಸ್ಟ್ ರೆಡಿ ಆಗಿದೆ, 4ನೇದು ಕೆಲಸ ಶುರುವಾಗಿ ಹೋಗಿದೆ.
ನೇವಿಯಲ್ಲಿ ಕಂಪೇರೇ ಮಾಡ್ಲಿಕ್ಕೆ ಆಗದಿರೋಷ್ಟು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು. ಯಾವ ಲೆವೆಲ್ಗೆ ಅಂದ್ರೆ ಚೀನಾ ಅಮೆರಿಕಾಗೂ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ನೇವಿಗೆ ಬೇಕಾದ ಅಸೆಟ್ಸ್ ಅನ್ನು ನಿರ್ಮಾಣ ಮಾಡಿಕೊಳ್ಳೋ ವೇಗ ಮತ್ತು ಸಾಮರ್ಥ್ಯದಲ್ಲಿ. 3 ರಿಂದ 5 ವರ್ಷದಲ್ಲಿ ಒಂದು ಡಿಸ್ಟ್ರಾಯರ್ ನೌಕೆಯನ್ನು ಮಾಡಿಕೊಳ್ಳೋ ತಾಕತ್ತು ಅವರಿಗಿದೆ. 7 ರಿಂದ 10 ವರ್ಷದ ಒಳಗಡೆ ಒಂದು ನ್ಯೂಕ್ಲಿಯರ್ ಪವರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ನ ನಿರ್ಮಾಣ ಮಾಡಿ ನೀರಿಗಿಳಿಸೋ ಸಾಮರ್ಥ್ಯ ಅವರು ಹೊಂದಿದ್ದಾರೆ. ತನ್ನ ಫ್ಯುಜಿಯಾ ನೌಕೆಯನ್ನು ಸುಮಾರು 7 ವರ್ಷದಲ್ಲಿ ನಿರ್ಮಾಣ ಮಾಡಿತ್ತು. ಅದಕ್ಕೆ ಟೈಪ್ 003 ಅಂತ ಕರೀತಾ ಇದ್ದಾರೆ. ಸಿ ಟ್ರಯಲ್ ಮುಗಿಸಿ ಆಗಿದೆ, ಕೆಲವೇ ದಿನಗಳಲ್ಲಿ ಕಾರ್ಯಾಚರಣೆ ಬಂದು ಹಿಡಿಯುತ್ತೆ. ಆದರೆ ಭಾರತ INS ವಿಕ್ರಾಂತ್ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿರ್ಮಾಣ ಮಾಡೋಕೆ ಭರ್ತಿ 13 ವರ್ಷ ಟೈಮ್ ತಗೊಂಡಿದೆ. ಹಾಗೆ ಚೀನಾ ನೌಕೆಗಳ ಪವರ್ ನೋಡಿ. ಮೊದಲನೇದು ಲ್ಯಾಂಡಿಂಗ್ ಅಥವಾ ಟೈಪ್ 001. ಇದನ್ನ ಚೀನಾ ರಷ್ಯಾದಿಂದ ತಗೊಂಬಂದು ರಿಪೇರಿ ಮಾಡಿಕೊಂಡು ತೇಪೆ ಹೆಚ್ಚಿ 2012ರಿಂದ ಯೂಸ್ ಮಾಡ್ತಿದ್ದಾರೆ. ಇದು ಸುಮಾರು 60,000 ಟನ್ನ ನೌಕೆ. ಇದರಲ್ಲಿ ಸುಮಾರು 24 ಏರ್ಕ್ರಾಫ್ಟ್ಗಳನ್ನು ಕ್ಯಾರಿ ಮಾಡಬಹುದು. ಎರಡನೇದು ಶಾಂಡಾಂಗ್ ಅಥವಾ ಟೈಪ್ 002. ಇದನ್ನ ಖುದ್ದು ಚೀನಾ ನಿರ್ಮಾಣ ಮಾಡಿಕೊಂಡಿದೆ. 2019ರಿಂದ ಇದು ಸೇವೆಯಲ್ಲಿದೆ. ಇದು ಕೂಡ ಸುಮಾರು 66,000 ಟನ್ ಸಾಮರ್ಥ್ಯದ್ದು. ಇದರಲ್ಲಿ ಸುಮಾರು 60 ಯುದ್ಧ ವಿಮಾನಗಳನ್ನು ಕ್ಯಾರಿ ಮಾಡಬಹುದು. ಮೂರನೇದು ಫ್ಯುಜಿಯಾನ್ ಅಥವಾ ಟೈಪ್ 003. ಇದು ಸುಮಾರು 80ರಿಂದ 85,000 ಟನ್ ಸಾಮರ್ಥ್ಯದ್ದು. ಇದರಲ್ಲಿ ಸುಮಾರು 50-60 ಯುದ್ಧ ನೌಕೆಗಳನ್ನು ಕ್ಯಾರಿ ಮಾಡಬಹುದು. ಈಗ ಅದಕ್ಕಿಂತ ಮಾಡರ್ನ್ ಮತ್ತು ಅದಕ್ಕಿಂತ ಅಪಾಯಕಾರಿ ವಿಮಾನ ವಾಹಕ ನೌಕೆಯನ್ನ ಚೀನಾ ತಯಾರಿಸ್ತಾ ಇದೆ. ಸ್ನೇಹಿತರೆ, ನೌಕಾಪಡೆಯಲ್ಲಿ ಚೀನಾ ಎಷ್ಟು ಮುಂದುವರೆದಿದ್ದಾರೆ ಅಂತ ಹೇಳಿದ್ರೆ ಅಮೆರಿಕಗಿಂತ ಅವರು ಮುಂದೆ ಇದ್ದಾರೆ. ಇದನ್ನ ಅಮೆರಿಕನೇ ಹೇಳಿದೆ. ಆ ರಿಪೋರ್ಟ್ ನ ಸ್ಕ್ರೀನ್ ಶಾಟ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅಮೆರಿಕನೇ ಆತಂಕ ವ್ಯಕ್ತಪಡಿಸ್ತಾ ಇದೆ, ಅಯ್ಯೋ ನಮ್ಗಿಂತ ಮುಂದಕ್ಕೆ ಹೋಗ್ಬಿಟ್ರು, ನಮ್ಗಿಂತ ಜಾಸ್ತಿ ನೌಕೆ ಅವ್ರ ಹತ್ರ ಆಯ್ತು ಅಂತ. ಓಕೆ, ಕ್ವಾಲಿಟಿಯಲ್ಲಿ ಅಮೆರಿಕದ ಕಂಪೇರ್ ಮಾಡಕ್ ಆಗದೆ ಇರ್ಬೋದು, ಆದರೆ ರಾ ಪವರ್ ನಲ್ಲಿ ಚೀನಾ ಜೋರಾಗಿ ಎಫರ್ಟ್ ಹಾಕ್ತಿರೋದಂತೂ ಸ್ಪಷ್ಟ. ಈಗ 4ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಅದರ ಮುಂದುವರೆದ ಭಾಗ ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಜಾಯ್ನ್ ಆಗೋಕೆ ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯ್ನ್ ಅನ್ನೋ ಬಟನ್ ಕಾಣಿಸ್ತಾ ಇದೆ. ಅದ್ರ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಅಲ್ಲಿ ಜಾಯ್ನ್ ಆಗ್ಬೋದು. ಆಪಲ್ ಡಿವೈಸಸ್ನ ಯೂಸ್ ಮಾಡ್ತಿರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಪ್ರತ್ಯೇಕ ಮೆಂಬರ್ಶಿಪ್ ಅಂತ ಮೆನ್ಷನ್ ಮಾಡಿ ಸಪರೇಟ್ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಬ್ರೌಸರ್ಗೆ ಹೋಗಿ ನೀವು ಆಪಲ್ ಯೂಸರ್ಸ್ ಜಾಯ್ನ್ ಆಗಬಹುದು. ಅಲ್ಲಿ ನಾವು ಮೆಂಬರ್ಸ್ ಓನ್ಲಿ ಕಾಂಟೆಂಟ್ನ ಒಂದಷ್ಟು ವ್ಯಾಲ್ಯೂಬಲ್ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀವಿ. ಲಾಂಚ್ ಮಾಡಿದ್ದೀವಿ ಅದನ್ನು ಆಲ್ರೆಡಿ, ಸುಮಾರು ವಿಡಿಯೋಸಲ್ಲಿ ಬರ್ತಾ ಇದ್ದಾವೆ. ಅಲ್ಲಿ ಸ್ನೇಹಿತರೆ ಮೆಂಬರ್ಸ್ ಓನ್ಲಿ ವಿಡಿಯೋ, ಆಗಾಗ ಮೆಂಬರ್ಸ್ ಓನ್ಲಿ ಲೈವ್ ಇಂಟರಾಕ್ಷನ್ಸ್, ಆಯ್ದ ಮೆಂಬರ್ಸ್ ಪ್ರಶ್ನೆಗಳಿಗೆ ಉತ್ತರ, ಹಾಗೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ನಲ್ಲಿ ನಾವು ಕೊಡ್ತಾ ಹೋಗೋ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ಅಲ್ಲಿ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಏನು ಬರುತ್ತೆ ಅದರಲ್ಲಿ ನಾವು ನಮ್ಮ ಕಡೆಯಿಂದ ಎಕ್ಸ್ಟ್ರಾ ಆ್ಯಡ್ಗಳನ್ನು ಯಾವುದು ಹಾಕದೆ ಅಲ್ಲಿ ಒಂದಷ್ಟು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮ ಕೆಲಸದಲ್ಲಿ ವ್ಯಾಲ್ಯೂ ನಿಮಗೆ ಕಾಣಿಸ್ತಾ ಇದ್ದರೆ ಸ್ನೇಹಿತರೆ, ದಿನಕ್ಕೆ ₹1 ಕಮ್ಮಿ ಖರ್ಚಾಗುತ್ತೆ. ಲೋವೆಸ್ಟ್ ಸ್ಲ್ಯಾಬ್ ನಾವು ಚೂಸ್ ಮಾಡಿದ್ದೀವಿ. ₹29 ಪರ್ ಮಂತ್, ದಿನಕ್ಕೆ 99 ಪೈಸೆ ಚೇಂಜ್ ಆಗುತ್ತೆ. ಆಸಕ್ತರು ಅದನ್ನು ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಪಲ್ ಡಿವೈಸಸ್ ಯೂಸರ್ಸ್ಗೆ ಲಿಂಕ್ ಸಪ್ರೇಟ್ ಆಗಿಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.